ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 144ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸೋಮೇಶ್ವರಾದಿಲಿಂಗ ಮುಕ್ತಿಕ್ಷೇತ್ರ ತ್ರಿವೇಣ್ಯಾದಿಗಳ ಮಹಿಮೆ, ಶಾಲಗ್ರಾಮ ಕ್ಷೇತ್ರ ಮಹಿಮೆ, ಚಂದ್ರನು ಶಾಪ ನಿವೃತ್ತಿಗಾಗಿ ಸೋಮೇಶ್ವರ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಸ್ತುತಿಸಿ ವರವನ್ನು ಪಡೆದುದು, ರೇವ ಅಥವಾ ನರ್ಮದಾ ನದಿಯ ತಪಸ್ಸಿಗೊಲಿದ ಶಿವನು ಅವಳಿಗೆ ಪುತ್ರನಾದುದು, ಗಂಡಕಿಯ ತಪಸ್ಸು ಹರಿಸ್ತುತಿ ವರಪ್ರಾಪ್ತಿ, ಬಾಣಗಂಗಾ ತೀರ್ಥ ಮಹಿಮೆ, ರಾವಣನ ತಪೋವನ ಮತ್ತು ನರ್ತನಾಚಲ, ಸಾಲಂಕಾಯನನ ತಪಸ್ಸು, ಈಶ್ವರನು ಆತನಿಗೆ ಪುತ್ರನಾದುದು, ಗಂಡಕಿ ನದಿಯ ಅವತಾರ, ಗಂಡಕಿ ತ್ರಿವೇಣಿಯ ಮಹಿಮೆ, ಗಂಡಕಿಯಲ್ಲಿ ಶಾಲಗ್ರಾಮ ಶಿಲೆಗಳಲ್ಲಿ ಚಕ್ರ ಚಿಹ್ನೆಗಳಾಗಲು ಕಾರಣ, ಶಾಪದಿಂದ ಆನೆ ಮೊಸಳೆಗಳಾಗಿದ್ದು ಗಂಡಕಿಯಲ್ಲಿ ಮುಕ್ತರಾದ ಜಯ ವಿಜಯರೆಂಬ ಸಹೋದರರ ಕಥೆ, ಹಂಸತೀರ್ಥ ಪ್ರಭಾವದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶಿವನು ಹೇಳುತ್ತಾನೆ, ರೇವಾ ನದಿಯು
ಪೂರ್ವದಲ್ಲಿ ತನಗೆ ಶಿವನಂತಹ ಮಗನು ಉದಿಸಲೆಂದು ನನಗೆ ಸಂತೋಷವನ್ನುಂಟು ಮಾಡುವ ತಪಸ್ಸನ್ನು ಮಾಡಿದಳು. ನಾನು ಯಾರಿಗೂ ಮಗನಲ್ಲ. ರೇವೆಗಾದರೂ ಅಗತ್ಯವಾಗಿ ವರವನ್ನು ಕೊಡಬೇಕು. ಇದಕ್ಕೇನು ಮಾಡಲಿ ಎಂದು ಚಿಂತಿಸುತ್ತಾ ಚಂದ್ರನೇ, ನಾನು ಕಡೆಗೆ ಹೀಗೆ ನಿಶ್ಚಯಿಸಿ ಒಲಿದ ನಿರ್ಮಲ ಮನದಿಂದ, ದೇವಿ ಶಿವಪ್ರಿಯೆ, ನಾನು ವಿನಾಯಕನನ್ನು ಮುಂದಿಟ್ಟುಕೊಂಡು ಲಿಂಗರೂಪದಿಂದ ನಿನಗೆ ಮಗನಾಗಿ ನಿನ್ನ ಗರ್ಭದಲ್ಲಿ ವಾಸಿಸುವೆನು. ನೀನು ಜಲಮಯಿಯೂ ಮಂಗಳೆಯೂ ಪ್ರಸಿದ್ಧಳೂ ಆದ ನನ್ನ ಅಪರರೂಪಳು. ಶಿವ ಶಕ್ತಿಯೆಂಬ ವಿಭೇದದಿಂದ ನಾವಿಬ್ಬರೂ ಒಂದೆಡೆಯಲ್ಲಿರುವವರು ಎಂದು ಹೇಳಿದೆನು. ಕಲಾಪತಿಯೇ, ಹಾಗೆ ವರವನ್ನು ಪಡೆದ ನರ್ಮದೆಯು ಅಂದಿನಿಂದ ರೇವಾಖಂಡವೆಂದು ಪ್ರಸಿದ್ಧವಾದ ಇಲ್ಲಿಗೆ ನನ್ನ ಸನ್ನಿಧಿಗೆ ಬಂದಳು. ಚಂದ್ರನೇ, ಗಂಡಕಿಯು ಪೂರ್ವದಲ್ಲಿ 10,000 ವರ್ಷ ತಪಸ್ಸನ್ನು ಮಾಡಿದಳು. ಆಗ ಸಣ್ಣ ಅಥವಾ ಸೀಳಿದ ಎಲೆಗಳನ್ನು ತಿಂದು ಬಳಿಕ ವಾಯುವಾಹಾರಳಾಗಿಯೂ ವಿಷ್ಣುವನ್ನು ಧ್ಯಾನಿಸುತ್ತಾ ದೇವಮಾನದ 100 ವರ್ಷ ತಪಸ್ಸನ್ನು ಮಾಡಿದಳು. ಬಳಿಕ ಲೋಕನಾಥನು ಭಕ್ತಜನಪ್ರಿಯನೂ ನಮಿಸಿದವರಲ್ಲಿ ವಾತ್ಸಲ್ಯವುಳ್ಳವನೂ ಆದ ಹರಿಯು ಪ್ರತ್ಯಕ್ಷನಾಗಿ ಪ್ರೀತಿಯಿಂದ, ಗಂಡಕಿ ದೋಷರಹಿತೆ, ನಿನ್ನ ತಪದಿಂದಲೂ ನಿಶ್ಚಲ ಭಕ್ತಿಯಿಂದಲೂ ಆಶ್ಚರ್ಯಗೊಂಡು ನಿನ್ನನ್ನು ಆಶ್ರಯಿಸಿದ್ದೇನೆ. ಸುವ್ರತೆ, ಉತ್ತಮಳೆ, ಪ್ರೀತನಾಗಿದ್ದೇನೆ. ನಾನು ನಿನಗೆ ಕೊಡಬೇಕಾದುದೇನೋ ಅದನ್ನು ಬೇಗನೆ ಹೇಳು ಎಂದು ಇಂಪಾದ ಮಾತನ್ನು ಆಡಿದನು. ಗಂಡಕಿಯು ಮುಂದುಗಡೆಯಲ್ಲಿರುವ ಶಂಖಚಕ್ರ ಗದಾಧರನಾದ ವಿಷ್ಣುವನ್ನು ನೋಡಿ ದಂಡ ಪ್ರಣಾಮವನ್ನು ಮಾಡಿ ಬಳಿಕ ಅವನನ್ನು ಸ್ತುತಿಸಲು ಆರಂಭಿಸಿದಳು. ಅಹೋ ದೇವ, ಯೋಗಿಗಳು ಕಷ್ಟದಿಂದ ನೋಡಬೇಕಾದ ನಿನ್ನನ್ನು ನಾನು ನೋಡಿದೆನು. ದೇವ, ಚರಾಚರಾತ್ಮಕವಾದ ಈ ಜಗತ್ತೆಲ್ಲವನ್ನೂ ನೀನೇ ಸೃಷ್ಟಿಸಿರುವೆ. ಈ ಜಗತ್ತಿನಲ್ಲಿ ನೀನೇ ಅನುಪ್ರವೇಶ ಮಾಡಿರುವೆ, ಅಂತರ್ಯಾಮಿಯಾಗಿರುವೆ. ಆದುದರಿಂದಲೇ ನಿನ್ನನ್ನು ಪುರುಷ ಅಥವಾ ಪರಮಾತ್ಮನೆಂದು ಕರೆಯುವರು. ನಿನ್ನ ಲೀಲೆಯಿಂದ ವಿಕಾಸಗೊಂಡಿರುವ ಈ ವಿಶ್ವದಲ್ಲಿ ಬೇರಾರು ಸ್ವತಂತ್ರರಿರುವರು? ಬ್ರಹ್ಮಶ್ರುತಿಯು ಹೇಳುವ ಆದ್ಯಂತ ಪರ್ಯಂತ ರಹಿತವಾದ ಪರಾತ್ಪರ ವಸ್ತುವಾವುದೋ ಅದೇ ನೀನು. ಮಹಾವಿಷ್ಣುವೇ, ನಿನ್ನನ್ನು ತಿಳಿಯುವವನೇ ವೇದವನ್ನರಿತವನು. ಆದ್ಯಳೂ ಜಗನ್ಮಾತೆಯೂ ಆದ ಆ ಪರಾಶಕ್ತಿ ಎನಿಸಿಕೊಳ್ಳುವವಳು ನಿನ್ನವಳೇ. ಪ್ರಕೃತಿಯಾದ ಆ ಯೋಗಮಾಯೆಯನ್ನು ಪ್ರಧಾನವೆಂದು ಹೇಳುವರು. ಹೇಯವಾದ ಮತ್ತು ಸತ್ವಾದಿಗಳಾದ ಗುಣಗಳಿಲ್ಲದವನು, ಸೂಕ್ಷ್ಮನೂ ಜ್ಞಾನಸ್ವರೂಪನೂ ನಿರ್ದೋಷನೂ ಅನಂತರೂಪನೂ ಶುದ್ಧಾತ್ಮನೂ ಮಾಡಲೇಬೇಕಾದ ಕರ್ಮವಿಲ್ಲದವನು, ಪುರುಷನೂ ಆದ ನೀನು ನಿನ್ನದೇ ಆದ ಯೋಗ ಮಾಯೆಯನ್ನು ಹೊಕ್ಕು ಕರ್ತೃತ್ವವನ್ನು ಪಡೆದಿದ್ದೀಯೆ. ಪ್ರಕೃತಿಯು ಸೃಷ್ಟಿಸುವ ಸೃಷ್ಟಿಯನ್ನು ನೋಡುವ ನೀನು ಸಾಕ್ಷಿಯಾಗಿರುವೆ. ದೇವ, ಸ್ಫಟಿಕವು ಸ್ವಚ್ಛವಾಗಿದ್ದರೂ ಕೆಂಪು ದಾಸವಾಳದ ಹೂವಿನ ಹತ್ತಿರದಲ್ಲಿದ್ದರೆ ಆ ಸ್ಫಟಿಕದಲ್ಲಿ ಕೆಂಪು ಬಣ್ಣವು ಹೊಳೆಯುವಂತೆ ನೀನು ನಿರ್ಗುಣನೂ ಶುದ್ಧಾತ್ಮನೂ ಆಗಿದ್ದರೂ ತ್ರಿಗುಣಾತ್ಮಕವಾಗಿ ಪ್ರಕೃತಿಯಿಂದ ಸೃಜಿಸಲ್ಪಟ್ಟಿರುವ ಪ್ರಪಂಚದಲ್ಲಿ ಪ್ರವೇಶಿಸಿರುವ ನಿನ್ನಲ್ಲಿ
ಪ್ರಪಂಚ ಸಾನ್ನಿಧ್ಯದಿಂದ ಬೇರೆಯ ರೂಪವು ಕಾಣುವುದು. ಅಂತಹ ನಿನ್ನ ತೇಜೋರೂಪವನ್ನು ನಾನು ನಮಿಸುವೆನು. ವಿದ್ವಾಂಸರಾದ ಬ್ರಹ್ಮನೇ ಮೊದಲಾದವರು ಕೂಡ ನಿನ್ನ ನಿರಂಜನ ರೂಪವನ್ನು ಸರಿಯಾಗಿ ತಿಳಿಯಲಾರರು. ಮೂಢಳಾದ ನಾನು ಹೇಗೆ ತಾನೇ ತಿಳಿದೇನು? ಅರಿವಿಲ್ಲದ ಲೋಕದ ನಡುವೆ ಇದ್ದುಕೊಂಡು ಏನನ್ನು ಅರಿಯದವಳಾಗಿಯೂ ಯೋಗ್ಯಾಯೋಗ್ಯವನ್ನು ತಿಳಿಯದವಳಾಗಿಯೂ ಇರುವ ನನ್ನನ್ನು ನೀನು ಸೃಷ್ಟಿಸಿಯೂ ಧರಿಸಿಯೂ ಇದ್ದೀಯೆ. ಆದುದರಿಂದ ನಾನು ಅಜ್ಞತೆಯಿಂದ ಲೋಕದಲ್ಲಿ ನಿನ್ನ ಅನುಗ್ರಹದಿಂದ ನನಗೆ ಮಹತ್ವವನ್ನು ಬಯಸಿ ನಿನ್ನನ್ನು ಬೇಡುತ್ತೇನೆ. ಉದಾಹರಣೆ, ಅದನ್ನು ನನಗೆ ನೀನು ಕೊಡಬೇಕು. ಪ್ರಭುವೇ, ನೀನು ದೀನರಲ್ಲಿ ದಯೆಯುಳ್ಳವನಾಗಿದ್ದೀಯೆ. ಇಲ್ಲ ಎಂದು ನನಗೆ ಹೇಳಬೇಡ. ಬಳಿಕ ಭಗವಂತನು, ದೇವಿ ವರಾರೋಹೆ, ಕೊಡಬಾರದುದಾಗಿದ್ದರೂ ನೀನು ಯಾವುದನ್ನು ಬಯಸುತ್ತೀಯೋ ಅದೆಲ್ಲವನ್ನೂ ಬೇಡು. ಸರ್ವಥಾ ಮನುಷ್ಯರಿಗೆ ಯಾವುದು ದುರ್ಲಭವೋ ಅದನ್ನು ನನ್ನಲ್ಲಿ ಬೇಗನೆ ಯಾಚಿಸು. ನನ್ನ ದರ್ಶನವನ್ನು ಪಡೆದ ಬಳಿಕ ಪೂರ್ಣವಾಗದ ಮನೋರಥವಾವುದು ಎಂದು ಹೇಳಿದನು. ಚಂದ್ರನೇ, ಬಳಿಕ ಲೋಕತಾರಿಣಿಯಾದ ಆ ಗಂಡಕೀದೇವಿಯು ಭಗವಂತನಿಗೆ ಪ್ರಣಾಮ ಮಾಡಿ ಕೈಮುಗಿದುಕೊಂಡು, ದೇವ, ನೀನು ಪ್ರಸನ್ನನಾಗಿರುವೆಯಾದರೆ ನನಗೆ ಇಷ್ಟವಾದ ವರವನ್ನು ಕೊಡಬೇಕು. ವಿಷ್ಣುವೇ, ನೀನು ನನ್ನ ಗರ್ಭದಲ್ಲಿರುವವನಾಗಿ ನನಗೆ ಪುತ್ರನಾಗು ಎಂದು ಇಂಪಾದ ಮಾತನಾಡಿದಳು. ಕಾಂತಿನಾಥನೇ, ಬಳಿಕ ಪ್ರಸನ್ನನಾದ ಆ ಭಗವಂತನು ಯೋಚಿಸಿದನು, ಯಾವಾಗಲೂ ನನ್ನ ಸಹವಾಸದಲ್ಲಿ ಆಸೆಯುಳ್ಳ ಈ ನದಿಯು ಏನನ್ನು ಬೇಡಿದಳಲ್ಲವೇ? ಲೋಕಗಳಿಗೆ ಸಂಸಾರ ಮೋಕ್ಷವಾಗುವುದರಿಂದ ಇವಳು ಯಾಚಿಸಿದುದನ್ನು ಕೊಡುತ್ತೇನೆ ಎಂದು ದೇವನು ಮನದಲ್ಲಿ ತಾನೇ ನಿಶ್ಚಯಿಸಿ ಪ್ರೀತನಾಗಿ ಗಂಡಕಿಯನ್ನು ಕುರಿತು, ದೇವಿ, ನನ್ನ ಮಾತನ್ನು ಕೇಳು. ಶಾಲಗ್ರಾಮ ಶಿಲೆಯ ರೂಪದಿಂದ ನಾನು ಯಾವಾಗಲೂ ನಿನ್ನ ಗರ್ಭದಲ್ಲಿದ್ದು ಭಕ್ತರಿಗೆ ಅನುಗ್ರಹಿಸಬೇಕೆಂಬುದರಿಂದ ನಿನಗೆ ಮಗನಾಗಿರುವೆನು. ನನ್ನ ಸಾನ್ನಿಧ್ಯದಿಂದ ನೀನು ನದಿಗಳಲ್ಲೆಲ್ಲ ಅತಿಶ್ರೇಷ್ಠಳಾಗುವೆ. ಜನರ ಮನೋವಾಕ್ಕಾಯಗಳಿಂದ ಉಂಟಾದ ಪಾಪವನ್ನು ನಿನ್ನ ದರ್ಶನದಿಂದಲೂ ಸ್ಪರ್ಶನದಿಂದಲೂ ಜಲಪಾನದಿಂದಲೂ ಸ್ನಾನದಿಂದಲೂ ಪರಿಹರಿಸುವೆನು. ನಿನ್ನಲ್ಲಿ ವಿಧಿಪೂರ್ವಕವಾಗಿ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣವನ್ನು ಮಾಡುವವನು ತನ್ನ ಪಿತೃಗಳನ್ನು ತೃಪ್ತಿಪಡಿಸಿ ಸಂಸಾರ ಸಾಗರದಿಂದ ದಾಟಿಸಿ ಸ್ವರ್ಗಕ್ಕೆ ಸೇರಿಸುವನು. ತಾನು ನನಗೆ ಪ್ರಿಯನಾಗಿ ಬ್ರಹ್ಮಲೋಕವನ್ನು ಸೇರುವನು. ನನ್ನ ಕರ್ಮಗಳಲ್ಲಿ ನಿರತನಾದವನು ನಿನ್ನಲ್ಲಿ ಪ್ರಾಣ ಬಿಟ್ಟರೆ ಎಲ್ಲಿಗೆ ಹೋಗಿ ದುಃಖಿಸದಿರುವನೋ ಆ ನನ್ನ ಸ್ಥಾನವನ್ನು ಸೇರುವನು ಎಂದು ಹೇಳಿದನು. ಹಾಗೆ ಗಂಡಕೀ ನದಿಗೆ ವರವನ್ನು ಕೊಟ್ಟು ವಿಷ್ಣುವು ಕಣ್ಮರೆಯಾದನು. ಶಶಾಂಕನೇ, ಅಂದಿನಿಂದ ಈ ಕ್ಷೇತ್ರದಲ್ಲಿ ನಾನು ಭಕ್ತರ ಇಚ್ಛೆಯಂತೆ ರೂಪವನ್ನು ಧರಿಸುವ ಭಗವಂತನಾದ ವಿಷ್ಣುವೂ ಇದ್ದೇವೆ ಎಂದು ಹೇಳಿ ಪ್ರಭುವಾದ ಹರನು ದ್ವಿಜರಾಜನಾದ ಚಂದ್ರನಿಗೆ ಅನುಗ್ರಹಿಸಿದನು. ಅಲ್ಲದೆ ನಕ್ಷತ್ರರಾಜನಾದ ಆ ಚಂದ್ರನ ಅಂಗಗಳನ್ನು ಹೊಳೆಯಿಸುತ್ತಾ ಸುಖಕರವಾದ ತನ್ನ ಕೈಯಿಂದ ಸವರಿ ರೋಗರಹಿತಗಳಾಗಿಯೂ ಮಾಡಿ ಆ ಚಂದ್ರನು ನೋಡುತ್ತಿದ್ದಂತೆಯೇ ಕಣ್ಮರೆಯಾದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ
144ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.